ಕೋಮು ಸಂಘರ್ಷ ತಡೆಗೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಆಂಟಿ ಕಮ್ಯುನಲ್ ಬ್ಯೂರೋ ರಚನೆಗೆ ಸಂಬಂಧಪಟ್ಟಂತೆ ಸದ್ಯ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. SAF ಸ್ಥಾಪಿಸಿ ಗೃಹ ಸಚಿವರು ಇದೀಗ ಚಾಲನೆ ಕೊಟ್ಟಿದ್ದಾರೆ. ಮಂಗಳೂರಿನ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಇವತ್ತು ಈ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಚಾಲನೆಗೆ ತರಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏನು ಕೋಮು ಸಂಘರ್ಷ ಚಟುವಟಿಕೆಗಳು ನಡೀತಾ ಇದೆ, ಸಾವು ನೋವುಗಳು ಸಂಭವಿಸ್ತಾ ಇದೆ, ಹಲವು ಘಟನೆಗಳಾಗ್ತಾ ಇದೆ. ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಕಳೆದ 2-3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇತ್ತು. ಆದರೆ ಯಾವುದೂ ಕೂಡ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಕಾಲಹರಣ ಆಗ್ತಾ ಇತ್ತು. ಈಗ ಮೊನ್ನೆ ಒಂದು ಕೊಲೆ ಆಯ್ತಲ್ಲ, ಅದಾದ ಬಳಿಕ ಸುಹಾಸ್ ಶೆಟ್ಟಿ ನಂತರ ಮತ್ತೊಂದು ಕೊಲೆ ಆಯ್ತು. ಈಗ ಮುಸ್ಲಿಂ ಮುಖಂಡನ ಕೊಲೆ. ಈಗ ಸಾಲು ಕೋಮು ಸಂಘರ್ಷಗಳ ಕಾರಣಕ್ಕಾಗಿ ಸಾವುಗಳೇನಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಚ್ಚೆತ್ತುಕೊಳ್ತು. ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶ ವ್ಯಕ್ತವಾಯಿತು. ಈಗ ಕೊನೆಗೂ ಕೋಮು ಸಂಘರ್ಷ ತಡೆಗೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ಆಂಟಿ ಕಮ್ಯುನಲ್ ವಿಂಗ್ ಮಾಡ್ತೀವಿ ಅಂತಂದಿದ್ರು. ಅದೇ ತರ ಈಗ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಮಾಡಿದ್ದಾರೆ, ಅದನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಗೃಹ ಸಚಿವರು ಅದಕ್ಕೆ ಚಾಲನೆ ಕೊಟ್ಟರು. SAF ಅಂತೇಳಿ ಕರೀತಾರಂತೆ ಈ ಫೋರ್ಸ್ ಅನ್ನ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ. ಗೃಹ ಸಚಿವರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅವ್ರ ಜೊತೆ ಮಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಂಥ, ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ಇನ್ನು ಮೇಲೆ ನೈತಿಕ ಪೊಲೀಸ್ಗಿರಿ ಇರ್ಬೋದು ಅಥವಾ ಈ ಕೋಮು ಸಂಘರ್ಷಗಳಿರ್ಬೋದು, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿಗಾವನ್ನ ಇಡಲಿದೆ.